ಇತ್ತೀಚೆಗಷ್ಟೇ 2 ದಿನಗಳ ಹಿಂದಷ್ಟೇ ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿದ್ರೆ RCB ಬಗ್ಗೆ ಆಗಿರ್ಬೋದು, ಫ್ಲೈಟ್ ಅಲ್ಲಿ ಡೆತ್ ಆಗಿರುವಂತ ಆ ಇನ್ಸಿಡೆಂಟ್ ಬಗ್ಗೆ ಆಗಿರ್ಬೋದು. ಆ ಇನ್ಸಿಡೆಂಟ್ ನೆಲ್ಲಾನು ಸಡನ್ ಆಗಿ ಯಾವುದೋ ಒಂದು ಸಂಭ್ರಮದಲ್ಲಿರ್ತೀವಿ. ಫ್ಲೈಟ್ ಹತ್ತಿರುವಂತವ್ರು ಕೂಡ ನಾಳೆ ದಿನ ಒಂದು ಹೊಸ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಹೊಸ ದೇಶಕ್ಕೆ ಹೋಗ್ತಾ ಇರ್ತಾರೆ. ಚಿಟಿಕೆ ಹೊಡೆಯೋಷ್ಟರಲ್ಲಿ ನಮ್ಮ ಲೈಫ್ ಚೇಂಜ್ ಆಗೋಯ್ತೆ. ಅವರ ಕನಸುಗಳೆಲ್ಲ ಕಮರಿ ಹೋಗಿರ್ತವೆ. ಸೊ ಅವರ ಫ್ಯಾಮಿಲಿಗಳಿಗೆ ಯಾವ ರೀತಿ ನಿಮ್ಮ ಪೋಸ್ಟ್ ಮೂಲಕ ಈಗಾಗಲೇ ತಿಳಿಸಿದಿರಾ, ಮಾತುಗಳ ಮೂಲಕ ಯಾವ ರೀತಿ ಸಂತಾಪವನ್ನ ಸೂಚಿಸ್ತೀರಾ ಅಂತ? ಅವ್ರ ಅಂದ್ರೆ ಹೋದವ್ರ ಅದು ಅದು ತೀರಾ ಅದನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡೋದು ಅಂತಾನೆ ಗೊತ್ತಾಗಲ್ಲ. ಯಾಕಂದ್ರೆ ಅಷ್ಟು ಸುಲಭವಾಗಿ ಈಗ ಸುಮ್ಮನೆ ಹಿಂಗೆ ನಾನು ಬರ್ದಿದ್ದ ಅದೇ ಪಿಕ್ನಿಕ್ಗೆ ವೆಕೇಶನ್ಗೆ ಅಂತ ಹೋದಂತ ಫ್ಯಾಮಿಲೀಸ್ನ ಟೆರರಿಸ್ಟ್ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ಬಿಡ್ತಾರೆ. ಈ ತರ ಫ್ಲೈಟ್ ಹತ್ತಿ ಬೇರೆ ದೇಶದಲ್ಲಿ ಬದುಕಟ್ಕೊಳಕ್ಕೋ ಅಥವಾ ಅಲ್ಲಿ ಯಾವುದೋ ಹೊಸ ಕೆಲಸದ ಅಸೈನ್ಮೆಂಟ್ಗೋ ಅಥವಾ ಇನ್ನೊಂದೇನೋ ರಿಲೊಕೇಶನ್ಗೋ ಈ ತರ ಯಾವುದೋ ಕಾರಣಕ್ಕೆ ಅಥವಾ ವೆಕೇಶನ್ಗೋ ಹನಿಮೂನ್ಗೋ ಯಾರೋ ಕಪಲ್ ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ, ಅಲ್ಲಿ ಆ ತರ ಸಡನ್ ಆಗಿ ಔಟ್ ಆಫ್ ನೋವೇರ್ ಟೇಕ್ ಆಫ್ ಆಗಿ ಕೆಲವೇ ಕ್ಷಣಗಳಲ್ಲಿ ಫ್ಲೈಟ್ ಪತನ ಆಗೋಗಿ ಬ್ಲಾಸ್ಟ್ ಆಗೋಗಿ ಅವರೆಲ್ಲರೂ ಸತ್ತೋಗ್ಬಿಡ್ತಾರೆ. ಅಂದ್ರೆ ಹಿಂಗ್ ಎದುರು ನೋಡ್ತೀರಿ ಇದನ್ನ. ಅಂಡ್ ಆ ಥರ ಯಾರೋ ಬಂದು ನಿಮ್ಮನ್ನ ಶೂಟ್ ಮಾಡಿ ಸಾಯಿಸ್ಬಿಟ್ರು ಅಂದ್ರೆ ಏನ್ ಅನ್ಸುತ್ತೆ ನಿಮಗೆ? ಲೈಕ್ ಸ್ಟ್ಯಾಂಪಿಡ್ ಆಯ್ತು ಚಿನ್ನಸ್ವಾಮಿ ಸ್ಟೇಡಿಯಂದು 18 ವರ್ಷದ ಕಾಯುವಿಕೆ RCB ಕಪ್ ತರನ್ನು ನೋಡೋದಿಕ್ಕೆ ಅಂತ ಒಂದು ಅವಿಸ್ಮರಣೀಯವಾದ ಕ್ಷಣವನ್ನ ಕಣ್ತುಂಬ್ಕೊಳಕ್ ಹೋಗಿ ಪ್ರಾಣನೇ ಕಳ್ಕೊಂಡ್ಬಿಟ್ರೆ ಅದು ಏನಂತೀರಿ ಅದಕ್ಕೆ? ಅಂಡ್ ಡೆತ್ ಇಸ್ ಇರ್ರಿವರ್ಸಿಬಲ್, ಇರ್ರಿಪ್ಲೇಸಬಲ್. ಅಂಡ್ ಅವ್ರು ಹೋದವ್ರನ್ನ ನಾವು ಮತ್ತೆ ವಾಪಸ್ಸಂತೂ ತರಕ್ಕಾಗಲ್ಲ. ಬಟ್ ಅವ್ರನ್ನ ನಂಬ್ಕೊಂಡು ಅಥವಾ ಅವ್ರ ಸುತ್ತ ತುಂಬಾ ಕನಸುಗಳನ್ನ ಕಟ್ಕೊಂಡಂತ ಇನ್ನು ಬದುಕ್ತಿರ್ತಕ್ಕಂಥ ಆ ಜೀವಗಳಿದಿಲ್ಲ, ಅದರ ನೋವನ್ನ ಅದಕ್ಕೆ ಏನ್ ಹೇಳ್ತಾರೆ, ಅದು ಯಾರು ಅದನ್ನ ಸರಿ ಮಾಡಕ್ಕಾಗತ್ತೆ? ವೆರಿ ವೆರಿ ಅನ್ಸರ್ಟನ್, ವೆರಿ ಅನ್ಪ್ರೆಡಿಕ್ಟಬಲ್ ಲೈಫ್ ಇಸ್ ಬಿಕಮ್. ಈ ತರದ ಅವಘಡಗಳು ಆಗದೆ ಇರಲಿ ಅಂತ ನಾವು ಎಲ್ಲರೂ ಒಕ್ಕರ್ಲಿಂದ ಪ್ರಾರ್ಥನೆ ಮಾಡಬೇಕು. ಅಂಡ್ ಅವರ ಕುಟುಂಬದವ್ರಿಗೆ ನಮ್ಮ ಕಡೆಯಿಂದ ಅವ್ರನ್ನ ಚೆನ್ನಾಗಿಟ್ಟಿರ್ಲಪ್ಪ, ಈ ನೋವನ್ನ ಬರ್ಸೋ ಶಕ್ತಿ ಕೊಡ್ಲಿ ದೇವ್ರೆ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಬಟ್ ಸ್ಟ್ಯಾಂಪಿಡ್ ಪ್ರಾಬಬ್ಲಿ ಕುಡ್ ಹ್ಯಾವ್ ಬಿನ್ ಅವಾಯ್ಡೆಡ್. ಬೆಟರ್ ಪ್ಲಾನಿಂಗ್ ಇದ್ದಿದ್ರೆ ಇನ್ನು ಆ ಥರದ್ದು ನಡೀತಿರ್ಲಿಲ್ವೇನೋ. ಸೊ ಇಲ್ಲಿ ಯಾರನ್ನ ದೂಷಣೆ ಮಾಡಬೇಕು ಅನ್ನೋದಕ್ಕಿಂತ ಒಂದು ಕಾಲವನ್ನು ದೂಷಣೆ ಮಾಡಬೇಕು. ಬಟ್ ಇಟ್ಸ್ ಇನ್ಎವಿಟಬಲ್, ಅಕ್ಸೆಪ್ಟ್ ಅಂಡ್ ಮೂವ್ ಆನ್. ಬಟ್ ಇರೋರು ನಾವೆಲ್ಲ ನಮ್ಮ ದಿನಗಳು ಎಷ್ಟು ದಿವಸ ಇದೆ ಅಂತ ಗೊತ್ತಿಲ್ಲ, ಎಷ್ಟು ವರ್ಷಗಳು ಇರ್ತೀವಿ ಅಂತ ಗೊತ್ತಿಲ್ಲ. ಬಟ್ ಇರೋಷ್ಟು ದಿವಸ ಕೈಲಾದ್ರೆ 4 ಜನಕ್ಕೆ ಉಪಕಾರ ಆಗುವಂಗೆ, 4 ಜನಕ್ಕೆ ಖುಷಿ ಪಡುವಂತಹ ಬದುಕಕ್ಕೆ ಟ್ರೈ ಮಾಡಬೇಕು. ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಏನಿರುತ್ತಲ್ಲ, ನಮ್ಮ ನಂಬದವ್ರು ಅಂತ ಅವ್ರು ಇರ್ತಾರಲ್ಲ, ಅವ್ರಿಗಾದಷ್ಟು ನಾವು ಅಕೌಂಟಬಲ್ ಆಗಿದ್ದು ನಮ್ಮ ಬದುಕು ಇನ್ನೊಂದು 4 ಜನಕ್ಕೆ ಸಾಧ್ಯವಾದ ಮಾರ್ಗದರ್ಶನ ಅಥವಾ ಮಾದರಿಯಾಗಿ ಇರೋಕ್ಕೆ, ಅಥವಾ ಯಾರಿಗಿಲ್ಲ ನಮ್ಮ ಕುಟುಂಬ ಅಂತ ಏನಿರುತ್ತೆ ಅವಕ್ಕೆ ಬದ್ಧರಾಗಿ ಬದುಕಿದ್ರೆ ಸಾಕು. ಇನ್ನೊಬ್ಬರನ್ನ ಕೆಣಕೋದು, ಕೆಸರೆರ್ಚಾಟ, ತಿವಿಯೋದು, ಅನಾವಶ್ಯಕವಾಗಿ ಕೆಣಕೋದು, ಕಾಲೆಳೆಯೋದು ಇದೆಲ್ಲ ಮಾಡದೆ ಒಂದೊಳ್ಳೆ ಬದುಕಿದ್ರೆ ಸಾಕು. ನಾವು ಹೋದ್ಮೇಲೆ ಪಾಪ ಒಳ್ಳೆ ವಿಷಯಗಳಿರುತ್ತೆ ನಮ್ಮ ಬಗ್ಗೆ ನೆನ್ಸ್ಕೊಳಕ್ಕೆ. ತೆಲುಗು ಇಂಟರ್ವ್ಯೂ ಅಲ್ಲಿ ಒಂದು ಇಂಟರ್ವ್ಯೂ ಕೊಡ್ತಿರ್ಬೇಕಾದ್ರೆ ಆಂಕರ್ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ನಿಮ್ಮ ವಾಯ್ಸ್ ಯಾಕಂತಂದ್ರೆ ಈಗ ಕರ್ನಾಟಕ ಅಷ್ಟೇ ಅಲ್ಲದೆ ಪರಭಾಷೆಗಳಲ್ಲೂ ಕೂಡ ಮಿಂಚ್ತಾ ಇರೋದ್ರಿಂದ ಫಸ್ಟ್ ಡಬ್ಬಿಂಗ್ ಪೇಮೆಂಟ್ ಎಷ್ಟು ಅಂತ ಕೇಳ್ತಾರೆ. ಅಂತ ಟೈಮಲ್ಲಿ ನೀವು ಹೇಳ್ತೀರಾ, ಒಂದಷ್ಟು ಮೊತ್ತವನ್ನ ಹೇಳ್ತೀರಾ. ಆ ಒಂದು ಮೊತ್ತ ಹೇಳಿದ್ಮೇಲೆ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಕೂಡ ಬರುತ್ತೆ. ಆಸ್ ಎ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಅನ್ಕೊಂಡ್ಮೇಲೆ ಯಾಕೆ ಅಷ್ಟೊಂದು ಸಂಭಾವನೆ ಪಡೆಯೋದೇ ಹೆಚ್ಚಾ ಅಂತ? ನೋಡಿ, ಏನಂದ್ರೆ ಒಂದಷ್ಟು ಹತಾಶ ಜೀವಿಗಳಿದೆ, ನೊಂದ ಜೀವಿಗಳು. ಪಾಪ ಅವಕ್ಕೆ ಸಾಂತ್ವನ ಹೇಳ್ಬೇಕಷ್ಟೇ ನಾವು. ಅವುಗಳ ಕಮೆಂಟ್ಗೆ ರಿಯಾಕ್ಟ್ ಮಾಡ್ಕೊಂಡು ಕೂತ್ರೆ ಏನೂ ವರ್ಕ್ ಆಗಲ್ಲ, ಅವ್ರ ಮನಸ್ಥಿತಿ ಬದಲಾಗಲ್ಲ ಅಥವಾ ನಮ್ಮ ಪರಿಸ್ಥಿತಿ ಬದಲಾಗಲ್ಲ. ತಗೊಂಡ್ರ ಪೇಮೆಂಟು ಇದ್ದೇ ಇದೆ, ಅಕೌಂಟ್ಗೆ ಬಂದಿರೋದು, ಅದಕ್ಕೆ ಟ್ಯಾಕ್ಸ್ ಕಟ್ಟಿರ್ತೀವಿ, GST ಕಟ್ಟಿರ್ತೀವಿ. ಅದನ್ನ 6 ಲಕ್ಷ ತಗೊಂಡಿದ್ದೆ ಒಂದು ಆ್ಯಡ್ಗೆ ವಾಯ್ಸ್ ಓವರ್ ಮಾಡೋಕ್ಕೆ. ಧ್ವನಿ ನಂದು, ಸಮಯ ನಂದು, ದುಡ್ಡು ಅವಂದು. ಅವ್ನಿಗೆ ನನ್ನ ವಾಯ್ಸ್ ಬೇಕಿತ್ತು, ಕಾಸು ಕೊಟ್ಟ ಡಬ್ ಮಾಡಿಸ್ಕೊಂಡ. ಅಂಡ್ ಇದರಲ್ಲಿ ಅತಿಶಯನೂ ಇಲ್ಲ, ಉತ್ಪ್ರೇಕ್ಷೆನೂ ಇಲ್ಲ, ಯಾರು ಮಾಡದೇ ಇರೋದು ಅಲ್ಲ. ತುಂಬ ಜನ ಮಾಡಿದ್ದಾರೆ, ತುಂಬ ಜನ ಇನ್ನೂ. ಡಬ್ಬಿಂಗ್ ಇಸ್ ಅ ಬಿಗ್ ಇಂಡಸ್ಟ್ರಿ. ಬರೀ ಸಿನಿಮಾ ಡಬ್ಬಿಂಗು ವಾಯ್ಸ್ ಓವರ್ ಮಾಡೋದು ಅಂತ ಅಲ್ಲದೆ ಆಡ್ಸ್ ಅಲ್ಲಿ ಡಬ್ಬಿಂಗ್ ಅದು ಇಟ್ಸ್ ಅ ಡಿಫ್ರೆಂಟ್ ಅರೀನಾ, ಇಟ್ಸ್ ಅ ಡಿಫ್ರೆಂಟ್ ಬಿಗ್ ಇಂಡಸ್ಟ್ರಿ ಆಲ್ ಟುಗೆದರ್. ಅದರಲ್ಲಿ ಸಹಜವಾಗಿ ದುಡ್ಡಿದೆ, ಸಹಜವಾಗಿ ಅದು ಅವ್ರ ರಿಕ್ವೈರ್ಮೆಂಟ್. ನನ್ನ ವಾಯ್ಸು ನಾನು ಡಬ್ ಮಾಡಿದೆ, ನಾನು ಡಬ್ ಮಾಡಿದ್ದಿದ್ರೆ ಅದರಲ್ಲೊಂದಷ್ಟು ಸಮಯ ಇರುತ್ತೆ, ಅದರಲ್ಲೊಂದಷ್ಟು ನಾನು ಸುಮ್ಮನೆ ಏನೋ ಹೋದೆ ಹೇಳ್ಬಿಟ್ಟೆ ಬಂದ್ಬಿಟ್ಟೆ ಅಂತಲ್ಲ, ನಾನು ಸ್ಕ್ರಿಪ್ಟ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀನಿ. ಸೊ ಅದಕ್ಕೆ ನಾನು ಚಾರ್ಜ್ ಮಾಡ್ತೀನಿ ಅಂತ ತೊಗೊಂಡಿರೋದು ಸತ್ಯ. ಅದು ಎವ್ರಿ ಇಯರ್ ಐ ಆಮ್ ಡೂಯಿಂಗ್ ಇಟ್. ಒಂದು ಕಂಪನಿಗೆ ನಂದೇ ವಾಯ್ಸ್ ನಡೆಯುತ್ತೆ. ಈ ತರ ನೆಗೆಟಿವ್ ಕಮೆಂಟ್ಸ್, ಯಾಕಂದ್ರೆ ನಮ್ಮ ಪ್ರೊಫೆಷನ್ ನಮಗೆ ಗೊತ್ತಿರುತ್ತೆ. ಡೇ ಬೈ ಡೇ ಹೋಗ್ತಾ ನಮ್ಮ ಪ್ರೊಫೆಷನ್ ಇಷ್ಟಪಡುವಂಥವ್ರು ನಮಗೆ ಅವರೇ ಕೊಡ್ತಾರೆ. ಕೆಲವೊಂದ್ಸಲ ನಾವು ನಮ್ಮ ಒಂದು ಹಣಕಾಸಿನ ವ್ಯವಸ್ಥೆಗಾಗಿ ನಾವು ನಮ್ಮ ಫ್ಯೂಚರ್ ಕಟ್ಕೊಳ್ಳೋದಕ್ಕೋಸ್ಕರ ನಾವು ತಗೊಳ್ತೀವಿ. ಅದರಲ್ಲಿ ನೆಗೆಟಿವ್ ಕಮೆಂಟ್ಸ್ ಅನ್ನು ಕೂಡ, ನೆಗೆಟಿವ್ ಅನ್ನೋದನ್ನ ಕೂಡ ಹುಡುಕ್ತಾರಲ್ಲ. ಬೇಸಿಕಲಿ ಏನು ಗೊತ್ತಾ, ಈಗ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಈ ಇಂಟರ್ವ್ಯೂನು ನೋಡಲ್ಲ. ಇಂಟ್ರೆಸ್ಟ್ ಇದ್ದು ನೋಡಿದಾಗ ಅದರಲ್ಲಿ ಕೈಲಾದ್ರೆ ಒಂದು ಒಳ್ಳೆ ವಿಷಯ ಇದ್ರೆ, ಅಪ್ಪಿತಪ್ಪಿ ಇದ್ರೆ ತಗೊಳ್ಳಿ.
ಇಲ್ಲ ಅಂದರೆ ಬಿಟ್ಟಾಕಿ. ಅದನ್ನು ಕೂತ್ಕೊಂಡು ಯಾಕೆ ಅಷ್ಟು ಟೈಮ್ ವೇಸ್ಟ್ ಮಾಡಿಕೊಂಡು ಕಮೆಂಟ್ಸ್ ತುಂಬ ಜನ ಇನ್ಕ್ಲೂಡಿಂಗ್ ಮೀ ಅದು ಓದೋದು ಇಲ್ಲ. ಈಗ ನೀವು ಹೇಳಿದ್ರೆ ಹಾಗಾಗಿ ಗೊತ್ತು ನೆಗೆಟಿವ್ ಕಮೆಂಟ್ ಮಾಡಿದ್ದಾರೆ ಅಂತ. ಅದರ್ವೈಸ್ ಐ ಡೋಂಟ್ ಇವನ್ ರೀಡ್. ಆ್ಯಂಡ್ ನಾನು ಅಂತಲ್ಲ, ಬಹುತೇಕ ಜನ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಇಲ್ಲ, ಕೇರು ಮಾಡಲ್ಲ. ಅವ್ರಿಗೆಲ್ಲೋ ಅವ್ರ ಹತಾಶೆ ಅದಂತ ಅವ್ರ ಬಾಯಿ ಬೇದಿ ಅದು. ಸೊ ಇದು ಬಾಯಿ ಬೇದಿ ಥರ ಕೈ ಬೇದಿ ಟೈಪ್ ಮಾಡ್ಕೊಂಡು ಪಾಪ ಮಾತಾಡ್ತಿರ್ತಾರೆ. ಆ್ಯಂಡ್ ಸಿ ಬೇಸಿಕಲಿ ಕೈಲಾದ್ರೆ ಒಳ್ಳೇದು ವಿಶ್ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ಬಿಡಿ. ಯಾಕೆ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಹೋದಷ್ಟು ನಾವು ಚಿಕ್ಕವರಾಗ್ತೀವಿ. ಫಾದರ್ಸ್ ಡೇ ಬರ್ತಾ ಇದೆ, ತಂದೆಗೆ ಏನ್ ಗಿಫ್ಟ್ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದಾರೆ, ಅದ್ರ ಜೊತೆ ಮಗ, ಸೊ ತಂದೆಯಾಗಿ ಬಡ್ತಿ ಪಡೋದ್ರಿಂದ ಮಗನ್ಗೆ ಏನ್ ಗಿಫ್ಟ್ ಕೊಡೋದಕ್ಕೆ ಇಷ್ಟ ಪಡ್ತಿದ್ರ? ಮಗಂಗೆ ನನ್ನ ಸಮಯ, ತಂದೆಗೆ ಅವ್ರ ಮೊಮ್ಮಗ ಗಿಫ್ಟ್ ಆಗೋಗಿದ್ದೀನಿ ನಾನು. ತಾತ ಮೊಮ್ಮಗನ ಬಾಂಧವ್ಯ ಏನಿರುತ್ತೆ? ತಾತ ಏನ್ ಕರೀತಾರೆ ಮೊಮ್ಮಗನ್ನ? ಈ ಪೆಟ್ ನೇಮ್ಸ್ ತುಂಬಾ ಇದೆ, ಅಂದ್ರೆ ಏನೇನೋ ಪ್ರೀತಿಯಿಂದ ಕರೀತಾ ಇರ್ತಾರೆ, ಇನ್ನೂ ಅದು ಡೆಫಿನೆಟ್ ನೇಮ್ ಅಂತ ಇಟ್ಟಿಲ್ದಿರೋದ್ರಿಂದ. ಅದರ್ವೈಸ್ ಚೆನ್ನಾಗಿದೆ. ಅಂದ್ರೆ ಅವನಿಗೆ ಈಗ ನನ್ನ ಮಗಂಗೆ ಅಪ್ಪ ಅಮ್ಮ ತಾತ ತುಂಬಾ ಚೆನ್ನಾಗಿ ಫ್ಯಾಮಿಲಿಯರ್. ಅಂದ್ರೆ ಈಗ ನಮ್ಮ ಅಪ್ಪನ ರೂಮಲ್ಲಿ ಒಂದಷ್ಟು ಹೊತ್ತು ಡೈಲಿ ದಿನಕ್ಕೂ 1 or 2 hours ಅಲ್ಲಿ ಸ್ಪೆಂಡ್ ಮಾಡ್ತಾನೆ ಅವನು. ಅಲ್ಲಿ ಅವ್ರ ಜೊತೆ ಆಟ ಆಡ್ಕೊಂಡು ಕೂತಿರ್ತಾನೆ. ಈ ಥರದ್ದು ಒಂದಷ್ಟು ದಿನಚರಿಗಳು ಸೆಟ್ ಆಗ್ತಾ ಇದೆ ಇನ್ನು. ಅಂದ್ರೆ ಅವನ ಎದ್ದೇಳೋ ಟೈಮ್ಗೆ ನಾವು ಎದ್ದೇಳ್ಬೇಕು, ರೆಡಿ ಇರಬೇಕು. ಅವ್ನ ಮಲ್ಗೋ ಟೈಮ್ಗೆ ನಾವು ಎಲ್ಲರೂ ಕ್ವೈಟ್ ಆಗಿರ್ಬೇಕು. ಸೊ ಈ ಥರ ಹಲವಾರು ವಿಷಯಗಳಲ್ಲಿ ಮಾರ್ಪಾಡಿದೆ. ಅಂಡ್ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಲಾಸ್ಟ್ ಒಂದು ಕ್ವಶನ್ ಇದೆ. ಇವಾಗ ನಿಮ್ಮಿಬ್ಬರದು ಸಿಂಹಪ್ರಿಯ ಜೋಡಿ ಅಂತ ಹೇಳ್ಬಿಟ್ಟೆ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಚಾಲ್ತಿಯಲ್ಲಿರುವಂತದ್ದು. ಸೊ ನಿಮ್ಮಿಬ್ಬರ ಜೋಡಿಯಲ್ಲಿರುವಂತದ್ದ ಹೆಸರೇ ಬರುತ್ತಾ ಅಂತ ಮಗನಿಗೆ? ಪ್ರಾಬಬ್ಲಿ ಆ ಥರದ್ದು ಏನಾದ್ರು ಸಿಕ್ಕರೆ ಸಜೆಸ್ಟ್ ಮಾಡಿ. ಯಾಕಂದ್ರೆ ಯುನಿಕ್ ನೇಮ್ಸ್ ಅನ್ನಾಗಿರ್ಬೋದು, ಯುನಿಕ್ ಒಂದು ಹುಡುಕೋದ್ರಲ್ಲಿ ಯಾವಾಗ್ಲೂ ಫಸ್ಟ್ ಇರ್ತೀರ ನೀವಿಬ್ರು. ಸೊ ಹಾಗಾಗಿ ಕೇಳಿದೆ. ಅದೇ ಹುಡುಕ್ತಾನೆ ಇದೀವಿ, ಇನ್ನು ಸಮಾಧಾನ ಆಗಿಲ್ಲ. ಪ್ರಾಬಬ್ಲಿ ಇನ್ನೊಂದು 2-3 ತಿಂಗಳಲ್ಲಿ ವಿಲ್ ಅನೌನ್ಸ್. ತುಂಬಾ ಖುಷಿ ಆಯ್ತು ಇಷ್ಟೊತ್ತು ನಮ್ಮ ಬಾಸ್ ಟಿವಿಗೆ ಒಂದಷ್ಟು ಸಮಯವನ್ನ ಕೊಟ್ಟಿದ್ದಕ್ಕೆ. ಎಲ್ಲ ತಂದೆಯಂದ್ರಿಗೂ ಯಾವ ರೀತಿ ವಿಶಸ್ ಅನ್ನ ತಿಳಿಸಿರ, ಅಂಡ್ ನಿಮ್ಗೂ ಕೂಡ ನಮ್ಮ ಬಾಸ್ ಟಿವಿ ಕಡೆಯಿಂದ, ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು. ಅಂಡ್ ತಂದೆ ಅಂತ ಬಂದ್ರೆ ಅದೊಂದು ದೊಡ್ಡ ಜವಾಬ್ದಾರಿ, ಹುದ್ದೆ. ಅದೊಂದು ಅನ್ಸಂಗ್ ಹೀರೋಗಳು, ನಮ್ಮ ಬದುಕಿನ ಸೂಪರ್ ಹೀರೋಗಳು. ತಂದೆಯರ ಪಾತ್ರ, ತಾಯಂದ್ರ ಪಾತ್ರ ಎಮೋಷನಲಿ ನಾವು ಇನ್ಕ್ಲೈಂಡ್ ಆಗಿರ್ತೀವಿ, ಜಾಸ್ತಿ ಸ್ಮರಿಸ್ತೀವಿ. ತಂದೆ ಇಸ್ ಸಂಬಡಿ, ಅವನ ಕಾಂಟ್ರಿಬ್ಯೂಷನ್ ನಾವು ಸ್ಮರಿಸೋದು ಕಡಿಮೆ. ಸೊ to all the beautiful, amazing unsung heroes of our lives, the super heroes of our lives, ನಿಮ್ಮಿಂದ ನೀವು ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಹೇಳ್ಕೊಟ್ಟಿರ್ತಕ್ಕಂಥ ಪಾಠಗಳು ನಮ್ಮನ್ನ ಇಲ್ಲಿ ತನಕ ಕರ್ಕೊಂಬಂದಿರುತ್ತೆ. ಸೊ ಅಂಥ ಪ್ರತಿಯೊಬ್ಬ ತಂದೆಗೂ ಈ ಒಂದು ದಿನದ ಶುಭಾಶಯಗಳು, ವಿಶ್ವ ತಂದೆಯರ ದಿನದ ಶುಭಾಶಯಗಳು. ಸೊ ನಗ್ತಾ ಇರಿ, ಆರೋಗ್ಯವಾಗಿರಿ, ವಯೋಸಹಜವಾಗಿ ತಾವು ಇಗ್ನೋರ್ ಮಾಡ್ಬಿಡ್ತೀರಿ, ಕುಟುಂಬಕ್ಕೆ ಜಾಸ್ತಿ ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತೀರಿ. ಸ್ವಲ್ಪ ಕಾಳಜಿ ನಿಮ್ಮೆಲ್ಲೂ ಇಟ್ಕೊಳ್ಳಿ. ವರ್ಷಗಟ್ಟಲೆ ಅದನ್ನೇ ಮಾಡ್ಕೊಂಬಂದಿರ್ತೀರಿ. ದಿಸ್ ಫಾದರ್ಸ್ ಡೇ ಟೇಕ್ ದಟ್ ರೆಸೊಲ್ಯೂಷನ್ ಟು ಬಿ ಹೆಲ್ದಿ, ಸ್ಟೇ ಫಿಟ್. ಅಂಡ್ ನೀವು ಚೆನ್ನಾಗಿದ್ದಷ್ಟು ನಮ್ಗಳಿಗೆ ಒಂದು ದೊಡ್ಡ ಆಲದ ಮರ ನಮ್ಮ ಮೇಲಿದೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಮತ್ತಷ್ಟು ಸಿನಿಮಾಗಳ ಮೂಲಕ ಪರಭಾಷೆಗಳಲ್ಲೂ ಅದ್ರ ಜೊತೆ ಕನ್ನಡದಲ್ಲೂ ನೋಡ್ಬೇಕು ಅನ್ನುವಂಥ ಆಸೆ ಎಲ್ಲ ಕನ್ನಡಿಗರದು. ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಇದಾಗಿತ್ತು ನಟ ವಸಿಷ್ಠ ಸಿಂಹ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.